ಬಾಲಿವುಡ್ನ ಸ್ಟಾರ್ ನಟ ಮತ್ತು ನಿರ್ಮಾಪಕರಾಗಿರುವ ಸೈಫ್ ಅಲಿ ಖಾನ್ ಅವರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಚಾಕುವಿನಿಂದ ಇರಿದಿರುವ ಘಟನೆ ಮಧ್ಯರಾತ್ರಿ 2:30 ಸುಮಾರಿಗೆ ನಡೆದಿದೆ. ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ ಅವರ ಮನೆಗೆ ಅಪರಿಚಿತ ಕಳ್ಳನೊಬ್ಬ ನುಗ್ಗಿದ್ದಾನೆ. ಕಳ್ಳ ಮನೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಮನೆಯಲ್ಲಿದ್ದಂತಹ ಸಿಬ್ಬಂದಿ ಎಚ್ಚರಗೊಂಡಿದ್ದಾರೆ. ಈ ವೇಳೆ ಮನೆಯಲ್ಲಿ ಗಲಾಟೆಯಾಗಿದೆ. ಗಲಾಟೆಯಿಂದಾಗಿ ಎಚ್ಚರಗೊಂಡಂತಹ ಸೈಫ್ ಅಲಿ ಖಾನ್ ಅವರು ಆ ಕಳ್ಳನನ್ನ ಹಿಡಿಯಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಆ ಕಳ್ಳ ಮತ್ತು ಸೈಫ್ ಅಲಿ ಖಾನ್ ರವರ ನಡುವೆ ಹೊಡೆದಾಟ ಕೂಡ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಹೊಡೆದಾಟದಲ್ಲಿ ಕಳ್ಳ ಸೈಫ್ ಅಲಿ ಖಾನ್ ಅವರಿಗೆ 6 ಬಾರಿ ಚಾಕುವಿನಿಂದ ಇರಿದಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಇಡೀ ಬಾಲಿವುಡ್ ಮತ್ತು ಸೈಫ್ ಅಲಿ ಖಾನ್ ಅವರ ಅಭಿಮಾನಿಗಳು ಘಟನೆಯಿಂದ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡ ಸೈಫ್ ಅಲಿ ಖಾನ್ ರವರನ್ನ ತಕ್ಷಣವೇ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗ್ಗೆ 5:30 ಸುಮಾರಿಗೆ ಸೈಫ್ ಅಲಿ ಖಾನ್ ರವರಿಗೆ ನುರಿತ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಕೂಡ ನೆರವೇರಿಸಿದ್ದಾರೆ. ಲೀಲಾವತಿ ಆಸ್ಪತ್ರೆಯ ಡಾಕ್ಟರ್ ನೀರಜ್ ಉತ್ತಮನಿಯವರು ಮಾಹಿತಿಯನ್ನ ಕೊಟ್ಟಿದ್ದು, ಸೈಫ್ ಅಲಿ ಖಾನ್ ರವರಿಗೆ 6 ಗಾಯಗಳಾಗಿದ್ದು ಅವುಗಳಲ್ಲಿ 2 ಆಳವಾದ ಗಾಯಗಳಾಗಿವೆ. ಇನ್ನು ಒಂದು ಗಾಯ ಅವರ ಬೆನ್ನುಮೂಳೆಯ ಹತ್ತಿರದಲ್ಲಿದೆ. ಅವರಿಗೆ ಆಪರೇಷನ್ ಅನ್ನ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಸೈಫ್ ಅಲಿ ಖಾನ್ ಔಟ್ ಆಫ್ ಡೇಂಜರ್ ಅನ್ನೋ ಮಾಹಿತಿ ಕೂಡ ಆಸ್ಪತ್ರೆಯ ಮೂಲಗಳಿಂದ ಲಭ್ಯವಾಗಿದೆ. ಇನ್ನು ಘಟನೆಯ ಬಳಿಕ ಕಳ್ಳ ಎಸ್ಕೇಪ್ ಆಗಿದ್ದು, ಈಗಾಗಲೇ ಆತನನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಮುಂಬೈ ಪೊಲೀಸರು ಮತ್ತು ಕ್ರೈಮ್ ಬ್ರಾಂಚ್ ಅಧಿಕಾರಿಗಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಘಟನೆ ಆಗಬೇಕಿದ್ರೆ ಸೈಫ್ ಅಲಿ ಖಾನ್ ರವರ ಪತ್ನಿ ನಟಿ ಕರೀನಾ ಕಪೂರ್ ಖಾನ್ ಮತ್ತು ಅವರ ಮಕ್ಕಳು ಕೂಡ ಇದ್ರು. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಸೈಫ್ ಅಲಿ ಖಾನ್ ರವರ ತಂಡ ಕೂಡ ಈ ಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದು, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗುವುದು ಬೇಡ, ಶಾಂತಿಯಿಂದ ಇರಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದೇನು ಹೇಳಿ, ಸೈಫ್ ಅಲಿ ಖಾನ್ ರವರ ನಿವಾಸದ ಒಳಗೆ ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ಗಿ ಈ ರೀತಿಯ ಕೃತ್ಯವನ್ನ ಎಸಗ್ತಾನೆ ಅಂದ್ರೆ ಭದ್ರತೆಯ ದೃಷ್ಟಿಕೋನದಿಂದಲೂ ಕೂಡ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಇದೇನಾದ್ರೂ ಪೂರ್ವ ನಿಯೋಜಿತ ಕೃತ್ಯವ ಅಥವಾ ದರೋಡೆಕೋರ ಕಳ್ಳತನವನ್ನ ಮಾಡೋಕೆ ಬಂದಿನೇ ಈ ಒಂದು ಘಟನೆ ನಡೀತಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ.